ಜೊತೆ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ನಮ್ಮ ಹೀಗೆ ಅಂತ ಹೇಳ್ಬೋದಿಗೆ. ಹಾಗೆಯೇ ವಾಹನ ಒಂದು 4ನೇ ಸಿನಿಮಾ, 3 ಚಿತ್ರಗಳು ವಿಭಿನ್ನತೆಯಲ್ಲಿ ಕೂಡಿದ್ದು, 3 ಚಿತ್ರಗಳು ವಿಭಿನ್ನ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದೆ. ಸೊ 4ನೇ ಸಿನಿಮಾ ನನ್ನ 4ನೇ ಚಿತ್ರಕ್ಕೂ ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಚಿತ್ರತಂಡದಲ್ಲಿ ಕೆಲಸ ಮಾಡ್ತಾ ಎಲ್ಲ ನೇಮಿರ್ಬೇಕಾದ್ರೆ ನಮ್ಮ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮೇನಿ ನಮ್ಮ ಸಂಪತ್ ಸರ್ ಆಗಿರ್ಬೋದು, ತಾರಮ್ಮ ಅವರಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು. ಯಾರಾದರೂ ಈ ಸಿನಿಮಾಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಹಾಗೆ ರೇಷ್ಮಾ ಅವರು ಈ ಸಿನಿಮಾದ ಹೀರೋಯಿನ್ ಆಗಿ ಮಾಡಿದ್ದಾರೆ. ಸೊ ಅವರು ಅಲ್ಲಿ ಹಾಗೆ ನಮ್ಮ ನಿರ್ದೇಶಕರು ಆ್ಯಕ್ಚುಲಿ ನನಗಿಂತ ನಮ್ಗೆ ಈ ಸಿನಿಮಾ ಏನು ಗೆಲ್ಲಬೇಕು, ನಮ್ಮ ನಿರ್ದೇಶಕರಿಗೋಸ್ಕರ ಗೆಲ್ಲಬೇಕು ಅಂತ ಹೇಳ್ತೀನಿ. ಒಬ್ಬ ತುಂಬ ಒಳ್ಳೆ ಇಟ್ಟರು, ಅವ್ರಿಗೊಂದು ಒಳ್ಳೆ ಲೈಫ್ ಆಗಬೇಕು ಅಂತ. ನಾನು ಜಾಸ್ತಿ ಮಾತಾಡೋಕೆ ಹೋಗೋಣ. ಏಪ್ರಿಲ್ 10ನೇ ತಾರೀಕು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಕೊನೆಯದ ಒಂದು ಹೇಳೋಣ ಎಲ್ಲರೂ ಸೇರಿ ಜೊತೆಗೆ. ನಾನು ಹೇಳ್ತೀನಿ ಅದು ಹುಡುಗ ಗೊತ್ತು ಅಲ್ಲಿ ಏನೇನು ಅಂತ. ನಾನು ಹೇಳೋ ಜೊತೆ ನೀವು ಸೇರಿಸ್ತೀರಾ? ಚೆನ್ನಾಗಿ ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಲಿ ಉಸಿರಿರುವ ಸಿಲಿಕಾನ್ ಸಿಟಿಗೆ ಕಿಲಾಡಿ ಅಂತ ಓಡಾಡ್ತಾರಲ್ಲ ಪಾಪಣ್ಣ. Once again, Dhanush sir, all the very best. ನಮ್ಮ ವಾಹನ ಸಿನಿಮಾದ ಟ್ರೇಲರ್ ಲಾಂಚ್ಗೆ ಪ್ರೀ ರಿಲೀಸ್ ಇವೆಂಟ್ಗೆ ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಗ್ 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 ಥ್ಯಾಂಕ್ ಯು ಟು ಅವರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ನಮ್ಮ ವಾಹನ ಸಿನಿಮಾದಲ್ಲಿ ಜೊತೆಲಿ ತಂಡಕ್ಕಾಗಿ ಡೇ 1 ಇಂದ ಜೊತೆಲಿ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಹೋಲ್ ಹಾರ್ಟ್ಲಿ ಥ್ಯಾಂಕ್ ಯು. ಆ್ಯಂಡ್ ಅವರ ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಇವತ್ತು ಬಂದಿದ್ದಕ್ಕೆ ಥ್ಯಾಂಕ್ ಯು. ವಾಹನ ಟ್ರೇಲರ್ ನೋಡಿದ್ರೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ನಮ್ಮ ಚೇತನ್ ಸರ್, ಪ್ರೊಡ್ಯೂಸರ್, ತುಂಬ ಪ್ಯಾಷನೆಟ್ ಪ್ರೊಡ್ಯೂಸರ್. ಇಡೀ ಶೂಟಿಂಗ್ ಜರ್ನಿಯಲ್ಲಿ ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಯಾವುದೇ ಡಿಪಾರ್ಟ್ಮೆಂಟ್ಗೂ ತೊಂದರೆ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಈಕ್ವಲಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಕಡೆಯಿಂದ ಮೊದಲನೇ ಸಿನಿಮಾ. ಬಟ್ ಇದ ನಂತರ ಇನ್ನೂ ಆದಷ್ಟು ಬಹಳಷ್ಟು ಸಿನಿಮಾಗಳು ಬರಬೇಕು. ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಶಂಕರಮನ್ ಸರ್, ಟ್ರೇಲರ್ ನೋಡಾದ್ಮೇಲೆ ಇದು ಅವರ ಮೊದಲನೇ ಸಿನಿಮಾ ಅಂತ
ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇದೇ ಏಪ್ರಿಲ್ 10th ನಮ್ಮ ಸಿನಿಮಾ ವಾಮನ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಬೇಕು, ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ರಿಮಾರ್ಕ್ಸ್ ಮಾಡಬೇಕು, ಸಿನಿಮಾ ನೋಡಬೇಕು, ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮಚ್. ಏಪ್ರಿಲ್ 10th ಥಿಯೇಟ್ರಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ. ಸಿನಿಮಾದವರಿಗೆ ನಿಜವಾದ ದೇವಸ್ಥಾನ ಯಾವುದೋ ಒಂದು ಚಿತ್ರಮಂದಿರ. ಆ ದೇವರನ್ನ ಪ್ರತಿಬಿಂಬಿಸೋದು ಈ ಎಲ್ಲ ಅಭಿಮಾನಿಗಳು. ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು. ನಿಮಗೆಲ್ಲರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು. ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿ ಇರೋದ್ರಿಂದ. ನಿಮ್ಮ ಕೂಗು, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ತುಣುಕನ್ನ ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ ಅವರಿಗೆ ಇನ್ನೂ ತಳ್ಳದ್ರಿ ಇಟ್ಕೊಳ್ಳೋ. ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ. ಬೇಡ ಮಕ್ಕಳ, ಸ್ವಲ್ಪ ಹಿಂದಕ್ಕೋಗಿ. ಯಾಕೆ ವರ್ಕಬೇಡಿ, ನಿಂತ್ಕೊಳ್ಳಿ, ವರ್ಕಬೇಡಿ. ಇನ್ನು ಸ್ವಲ್ಪ ಹಿಂದಕ್ಕೋಗಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ. ಯಾಕಂದ್ರೆ ನೀವು ಸಂತೋಷವಾಗಿ, ನೀವು ಆನಂದವಾಗಿ, ನೀವು ನೆಮ್ಮದಿಯಿಂದ ಇದ್ರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ. ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ಒಂದು ಮಗನಾಗಿ, ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದ್ರೆ ಅದು ಧರ್ಮ. ಆ ಅಮ್ಮ ಹೇಳ್ತಾ ಇದ್ರು, ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ರಿ ಅಂತ. ಅಮ್ಮ ಅವ್ನು ಸ್ವಲ್ಪ ಜಾಸ್ತಿ, ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ. ಅವ್ನು ಏನಾಗ್ತಿತ್ತು ಅಂದ್ರೆ ಶೆಡ್ಯೂಲಲ್ಲೂ ಕೇಕ್ ಕಟ್ ಮಾಡ್ತಿದ್ದ ಜೊತೆಗೆ ಒಂದು ಸೀರೆಯನ್ನು ಕೊಡ್ತಿದ್ದ. ಅದಕ್ಕೆ ನಾನೆಲ್ಲ ಸೀರೆ ಕುಟ್ಕೊಂಬಿಟ್ಟಿದ್ದೀನಿ ಕಣೋ. ಏಪ್ರಿಲ್ 10ಕ್ಕೆ ಇನ್ನೊಂದು ಸೀರೆ ಕೊಡ್ಸ. ನಿಜಕ್ಕೂ ಇವನ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು, ಮೆಚ್ಚುಗೆ ಅನಿಸಿದ್ದು, ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ. ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ. ಹೃದಯವಂತ. ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಗಂಭೀರ. ನಾನು ತುಂಬ ಸಂತೋಷ ಅನಿಸುತ್ತೆ. ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಆ ಥರದ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದಲೇ ಬರಬೇಕು. ನಿಮ್ಮ ಮನೆಯವರಿಗೆಲ್ಲರೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್, ಅವನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದು ಒಳ್ಳೆ ಹಾಡು ಕೊಡ್ತಾನೆ. ಅದು ಹೆಂಗೋ ಇಟ್ಟಾಗ್ಬಿಡುತ್ತೆ. ನಮಗೆ ಒಂದಷ್ಟು ಗೊತ್ತೇ ಆಗೋದಿಲ್ಲ, ಅಜನೀಶ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಇವನು ಅಂತೇಳಿ. ಅವನಿಲ್ಲ ಆದರೂ ಅವನ ಅನುಪಸ್ಥಿತಿ
ಉಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ, ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತೆ ಎಲ್ರಿಗೂ. ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ, ಪಾಪ ನೀನು ರಾಕ್ಷಸಿ ಅಲ್ಲ ಕಂದ, ನೀನು ಮುದ್ದು ಅಷ್ಟೇ, ರಾಕ್ಷಸಿ ಬೇಡ. ನನ್ನನ್ನು ಈ ಕಾರ್ಯಕ್ರಮ ಎಷ್ಟು ಚೆಂದ ಕಾಣಿಸ್ತೀವಿ, ತುಂಬ ಖುಷಿ ಆಗುತ್ತೆ. ಆ ಹಾಡು ಸೂಪರ್ ಹಿಟ್ ಆಗಕ್ಕೆ ನಿಮ್ಮಿಬ್ಬರು ಕೆಮಿಸ್ಟ್ರಿನೇ ಕಾಣುತ್ತೆ. ಇನ್ನೊಂದು ಗೊತ್ತಾ, ಇನ್ನೊಂದು ವಿಷಯ ಗೊತ್ತಾ, ಹೇಳಬೇಕು ಧನ್ವಿರ್ ಬಗ್ಗೆ. ಏನು ಸುಮ್ಮನೆ ನೀವು ಯಾರು ಅವನ್ನ ಅಣಗಿಸ್ಬಾರ್ದು, ನೀವು ಯಾರು ಅವನು ತಮಾಷೆ ಮಾಡಬಾರ್ದು. ಅವನು ತುಂಬ ಕಷ್ಟವಾದ ಸೀನ್ ಯಾವುದು ಗೊತ್ತಾ ಮಾಡೋದು, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ ಆಗದೇ ಇಲ್ಲ. ಹೀರೋಯಿನ್ ಡೈರೆಕ್ಟರ್ ಅವ್ರು ಹೇಳ್ತಾರೆ ಚೆನ್ನಾಗಿ, ಸರ್ ಹೀರೋಯಿನ್ ಇಟ್ಕೋಬೇಕು ಸರ್ ಅಂದರೆ ಇಟ್ಕೊಳ್ಳೇಬೇಕು, ಪರವಾಗಿಲ್ಲ ಸರ್ ಅಷ್ಟು ದೂರ ಇದ್ರೆ ಪರವಾಗಿಲ್ಲ ಸರ್. ಸರ್ ನಾನು ಬರೀ ಕಣ್ಣಿಂದ ಹೋಗ್ತೀನಿ ಸರ್, ಕಣ್ಣಿಂದ, ಕೈಯೆಲ್ಲ ಯಾಕೆ ಸರ್ ಅಲ್ಲೇನು, ಅಯ್ಯೋ ಇವ್ರು ಕೇಳಿ ಹೀರೋ ಅದು ಹೆಂಗೆ. ಬಟ್ ಹೀರೋಯಿನ್ ಒಂಥರ ಅದೃಷ್ಟವಂತರೆ, ಆದರೂ ನೀನು ಬೇಗ ಮದುವೆ ಮಾಡಬೇಕು, ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಅದಾದಮೇಲೆ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷನೇ ಬೇರೆ, ಖುಷಿನೇ ಬೇರೆ, ನಮ್ಮನ್ನೆಲ್ಲ ಮಾತಾಡ್ಸೋದೇ ಬೇರೆ. ಅಯ್ಯೋ ಅಯ್ಯೋ ಅಂದರೆ ಮನೆ ಬಂದಷ್ಟು ಖುಷಿ ಸರ್ ಸಂಪತ್ತಿಗೆ. ಸಂಪತ್ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ, ನೀವು ತುಂಬ ಇಷ್ಟಪಡ್ತೀರಾ ಅಲ್ಲೇನು, ಅದು ಅನ್ಕೊಳ್ತೀರಾ, ಮೋಸ್ಟ್ಲಿ ಅನ್ಕೊಳ್ತೀರಾ. ತುಂಬ ಮುದ್ದಾದ ಪಾತ್ರ, ಭಾಳ ಒಳ್ಳೆಯ ಪಾತ್ರ. ಮತ್ತು ತುಂಬ ಇದು ಆದಿತ್ಯ ಮಾಡಿದ್ದಾನೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮನ್ ಸಿಂಹ ಅವರನ್ನು ನನಗೆ ಹಾಕ್ಸ್ಕೊಳ್ಬೇಕು, ಭಾಳ ಸುಂದರವಾಗಿ ಬಂದಿದೆ. ಇದೆಲ್ಲದಕ್ಕೂ ಕಾರಣರು ಮತ್ತು ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದರೆ ಅವರು ಈ ಚಿತ್ರದ ನಿರ್ಮಾಪಕರು. ಆ ನಿರ್ಮಾಪಕರಾದ ಚೇತನ್ ಗೌಡ್ರು, ಬನ್ನಿ ಗೌಡ್ರು ಬನ್ನಿ. ಇವರೇ ಈ ಚಿತ್ರದ ನಿರ್ಮಾಪಕರು ಚೇತನ್ ಗೌಡ್ರು. ಇವರ ಶ್ರೀಮತಿ ರೂಪಾ ಅವರ ಕರೆಗೆ, ರೂಪಾ ಚೇತನ್ ಅವರು ಬರಬೇಕು ಪ್ಲೀಸ್. ಆ್ಯಂಡ್ ಇದೇ ಸಮಯದಲ್ಲಿ ಪ್ಲೀಸ್ ಥಿಯೇಟರ್ ಅವರು, ಪ್ರಸನ್ನ ಥಿಯೇಟರ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬಂದಿದೆ, ದಯವಿಟ್ಟು ಹಿಂದೆ ಹೋಗಬೇಕು. ಹಿಂದೆ ಹೋಗ್ಬೇಕಂತ 2 ನಿಮಿಷ ನೀವಿದ್ರು ಬಿದ್ದುಬಿಡೋಣ ಅಂತ, ದಯವಿಟ್ಟು ಹಿಂದೆ ಹೋಗಿ. ಈ ಚಿತ್ರ ನಿರ್ಮಾಣ ಆಗಬೇಕು, ಈ ಚಿತ್ರ ಇಷ್ಟು ಶ್ರೀಮಂತವಾಗಿ ಬರಬೇಕು ಅಂದರೆ ಕಾರಣ ಬಹುಶಃ ಚೇತನ್ ಮತ್ತು ಆ ಕೋ ಪ್ರೊಡ್ಯೂಸರ್ ರೂಪಾ, ಇವರಿಗೆ ನಿಜವಾದ ದೊಡ್ಡ ಚಪ್ಪಾಳೆ ತರಬೇಕು. ಒಬ್ಬ ನಿರ್ಮಾಪಕ ನಿಂತರೆ 100 ಚಿತ್ರಗಳು ನಮ್ಮ ಕನ್ನಡ ಚಿತ್ರಕ್ಕೆ ಬರ್ತವೆ. ಅಂತಹ ಒಳ್ಳೆ ಚಿತ್ರ ಆಗಲಿ, ವಾಮನ ಸೂಪರ್ ಡೂಪರ್ ಹಿಟ್ ಆಗಲಿ. ಮತ್ತೆ ಧನ್ವೀರು ನಾನು ಎಲ್ಲ ಇದೇ ಟೀಮ್ ಇನ್ನೂ ಒಂದಷ್ಟು ಫಿಲ್ಮ್ ಮಾಡೋಣ, ನಾವು ಒಟ್ಟಿಗೆ ಕೆಲಸ ಮಾಡೋಣ. ಚೇತನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೂಪಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಬ್ಬ ರಾಕ್ಷಸ ಇದ್ದಾರೆ, ಮುದ್ದು ರಾಕ್ಷಸ. ಇವ್ರು ಹೇಳ್ದ ನಮಗೆ ಶಂಕರ್ ರಾಮನ್, ಇವ್ರು ಡೈರೆಕ್ಟ್ರು. ಅವ್ರು ಬಂದ ತಕ್ಷಣ ಅವ್ರು ಬರೋದೇ ನೋಡ್ರಿ ನೋಡಿ, ಅಯ್ಯೋ ಅಯ್ಯೋ ಬಾರ ಇವನಿಗೆ ಇವನು ಹೆಂಗಪ್ಪ ಒಂದು ಕಮರ್ಷಿಯಲ್ ಈ ಥರ ಒಂದು ಸಿನಿಮಾ ಮಾಡ್ದ ಅಂತ ಅನಿಸ್ಬಿಡುತ್ತೆ. ಅಂದರೆ ಸೂಪರ್ ರೈಟರ್ ಕಣ್ರಿ. ಆ ಡೈಲಾಗ್ಗಳು ನೀವು ಒಂದೊಂದು ಡೈಲಾಗ್ ಕೇಳಬೇಕು, ಸಕ್ಕತ್ತಾಗಿ ಅದನ್ನು ಧನ್ವೀರಾಗಿರೋ ಡೈಲಾಗ್ಸ್ ಅಂತೂ ಸೂಪರ್ ಮಾಡಿ. ಅದಕ್ಕೆ ಕಾರಣ ನೋಡಿ, ಇವರು ಡೈರೆಕ್ಟರ್ ಶಂಕರ್ ರಾಮನ್ ಅಂತ. ಇವರ ಮೊದಲ ಚಿತ್ರದಲ್ಲಿ ಖಂಡಿತವಾಗ್ಲೂ ಯಶಸ್ವಿ ಗಳಿಸಿದ್ಯಾ, ಆಲ್ ದಿ ಬೆಸ್ಟ್. ಯಾಕೆಂದರೆ ವಾಮನ ಇದಕ್ಕಿಂತ ಮುಂಚೆನೂ ಸ್ವಲ್ಪ ರಿಲೀಸ್ ಆಗಬೇಕಿತ್ತು, ಆದರೆ ನಮಗೆಲ್ಲ ಏನು ಗೊತ್ತಾ, ನಮ್ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ದರೂ ನಾವು ಹೋಗಕ್ಕೆ ಆಗೋದಿಲ್ಲ. ಆ ದೇವರು ಯಾವಾಗ ನಮ್ಮನ್ನು ಬಾ ಅಂತ ಕರೀತಾನೋ ಆವತ್ತೇ ದರ್ಶನ ಕೊಡೋದು ದೇವಿ. ಆ ಥರ ವಾಮನ ಈ ಏಪ್ರಿಲ್ 10ನೇ ತಾರೀಕು 20-25 ರಿಲೀಸ್ ಆಗಬೇಕು ಅಂತ ಬರೆದಿತ್ತು, ಆವತ್ತೇ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ. ಆದ್ರಿಂದ ಆ ಸಿನಿಮಾ ಈ ಸಿನಿಮಾ ಇದು ನಮ್ಮ ಸಿನಿಮಾ ಅಲ್ಲ, ಈಗ ಇದು ನಿಮ್ಮ ಸಿನಿಮಾ. ವಾಮನ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು, ಚೆನ್ನಾಗಾಗಬೇಕು. ಈಗ ಆಗಲೇ ಹೇಳಿದ್ರು ಯಾರು, ಖಂಡಿತವಾಗ್ಲೂ ದರ್ಶನ್ ಅವರು ಯಾವ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಸಿನಿಮಾ ನೋಡಕ್ಕೆ ಬರ್ತಾರೆ. ಯಾವ ಥಿಯೇಟ್ರಿಗೆ ಬರ್ತಾರೆ ಅಂತ ನೀವೇ ಕಂಡುಹಿಡಿಯುವಂಥ ಒಂದು ಪಜಲ್ ಕೂಡ ಇಟ್ಟಿರುತ್ತೆ. ಸೊ ನೀವೆಲ್ಲ ಹೇಳಿ. ಆಮೇಲೆ
ಡೈರೆಕ್ಷನ್ ಪಿಕ್ಚರ್ ಆದರೂ ಸರಿ, ಅದನ್ನ ಒಂದು ಪ್ರಮೋಷನ್ ಮಾಡ್ತಾನೆ ಇರ್ತಾನೆ. ಈ ವಾಮನ ಎಲ್ಲೋ ಮಹೇಶ ಬಾರು, ಏಯ್ ಬಾ, ಪ್ಲೀಸ್ ಹಿಂದೆ ಹೋಗಿ, ನೀವು ಕೇಳಿಸ್ಕೋಬೇಕು ಮಾತಾಡೋದು, ಹಿಂದೆ ಹೋಗಿ. ಇವರು ಸಾರಿ, ಇವ್ರ ಚಿತ್ರದ ಹೆಸರು ಅಯೋಗ್ಯ, ಅದರಿಂದ ಇವನು ಅಯೋಗ್ಯ ಮಹೇಶ, ಅಯೋಗ್ಯ ಮಹೇಶ. ನೀನು ಅಯೋಗ್ಯ ಅಲ್ಲ, ಇಲ್ಲ, ನೀನು ಸಿನಿಮಾ ಹೆಸರು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಅಯೋಗ್ಯ ಟು ಮಹೇಶ ಅಂದರೆ ಪ್ರಮೋಷನ್ ಬೇಕು. ಇಲ್ಲ, ಈ ಸಿನಿಮಾ ಹೆಸರು ಹೇಳ್ತಾ ಇದ್ದೀನಿ. ಈಗ ಇವರೇ ಈ ಸಿನಿಮಾವನ್ನ ಪ್ರಮೋಟ್ ಮಾಡೋದು, ಪ್ರೆಸ್ ಅವ್ರನ್ನ ಕರೆಯೋದು, ಅವ್ರೇನಾದ್ರು ಬೈದ್ರೆ ಪಾಪ ಅವ್ರೇನಾದ್ರು ಹೊಗಳಿದ್ರೆ, ನೀವೇನಾದ್ರು ಬೈಯಂಗಿದ್ರೆ ಯಾಕೆ ಬೈಬೇಕಪ್ಪ, ಹೊಗಳಿದ್ರು ಇವನ್ನೇ ಹೊಗಳಿದ್ವಿ, ಮಿಕ್ಕಿದೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಈ ಚಿತ್ರಮಂದಿರದಲ್ಲಿ ಈ ಥರದೊಂದು ಟ್ರೈಲರ್ ರಿಲೀಸ್ ಆಗೋದೇ ಅಪರೂಪ. ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದೀರಿ ಎಲ್ಲ, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ ಮಗದೊಮ್ಮೆ ವಾಮನ ಧನ್ವೀರ್ ಅವರಿಗೆ, ದರ್ಶನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ಅದೇ ಸಂದರ್ಭದಲ್ಲಿ ಈಗ ನಮ್ಮ ಸಿನಿಮಾದ ನಿರ್ದೇಶಕರು ಶಂಕರ್ ರಾಮನ್ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಶಂಕರ್ ರಾಮನ್ ಸರ್, ಇದೀಗ ನಿಮ್ಮ ಮಾತುಗಳನ್ನು ಕೇಳುವಂತಹ ಸಮಯ. ಏನ್ರಿ ಟಿವಿಗೆ ಕೇಳಿಸ್ಕೊ, ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಸೇರಿ ಕೂಗ್ತೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿರೋ ಎಷ್ಟು ಮೊಬೈಲ್ಗಳು ಅಥವಾ ಟಿವಿ ಕ್ಯಾಮ್ರಾಗಳೇನಿದೆ, ಇದಕ್ಕೆ ಸೌಂಡ್ ನಾವು ಮಾತಾಡೋದು ಕ್ಯಾಪ್ಚರ್ ಆಗಬೇಕು ಅಂದರೆ ಇಷ್ಟು ನಿಶ್ಶಬ್ದವಾಗಿರ್ಬೇಕು. ಆಯ್ತಾ? ಮಾತಾಡಿ ಮುಗಿಸ್ತೀವಲ್ಲ, ಆ ಮುಗಿಸಿದ ಗ್ಯಾಪಲ್ಲಿ 2 ನಿಮಿಷ ಕೂಗಿ ಇವ್ರು ಮಾತಾಡೋದು ಡಿಸ್ಟರ್ಬ್ ಆಗಲಿ, ಪರವಾಗಿಲ್ಲ. ಓಕೆನಾ? ಒಬ್ಬೊಬ್ರು ಮಾತಾಡುವಾಗ 2 ನಿಮಿಷ ಜಾಸ್ತಿ ಯಾರು ಮಾತಾಡೋದಿಲ್ಲ. ನೀವು ಕೂಗ್ತಾ ಇದ್ರೆ ನಾವು 2 ಅವರ್ ಮಾತಾಡ್ತೀವಿ, ಯಾರಿಗೂ ಕೇಳಿಸಲ್ಲ. ಆಮೇಲೆ 2 ನಿಮಿಷ. ನಾನು ತುಂಬಾ ಫ್ರೆಶ್ ಆಗಿ ನೀವೆಲ್ಲ ಹೆಂಗೆ ಸೊಪ್ಪು ಮಾಡ್ಬಿಟ್ರಿ, ನಿಮಗೆ ತುಂಬಾ ಸಂತೋಷ ಆಗುತ್ತೆ. ವಾಮನ ಇದು ನನಗೆ ಹೆಂಗೆ ಅನಿಸ್ತಿದೆ ಅಂದ್ರೆ, ವಾಮನ ಅಂತಂದ್ರೆ ತ್ರಿವಿಕ್ರಮ, 3 ಹೆಜ್ಜೆ ಇರ್ತಾನೆ ವಾಮನ. ಆ 3 ಹೆಜ್ಜೆ ನೀವೆಲ್ಲ ಸೇರಿ ಇಲ್ಲೇ ಇಡ್ತಾ ಇದ್ದೀರಪ್ಪ. ಎಲ್ಲ ಸೇರಿ ಇಡೀ ಪ್ರಸನ್ನಾಗೆ ಇರುವಂತ ಒಂದು ದೊಡ್ಡ ಇತಿಹಾಸ, ಕನ್ನಡ ಚಿತ್ರಗಳ ಬಗ್ಗೆ ಇರುವಂತ ದೊಡ್ಡ ಇತಿಹಾಸ. ಆ ಇತಿಹಾಸ ಪುನಃ ಮರುಕಳಿಸಲಿ ಅಂತ ಕೇಳ್ಕೊತೀನಿ. ವಾಮನ ಚಿತ್ರದ ಮೂಲಕ ಪುನಃ ಮರುಕಳಿಸಲಿ. ನಾನೇನು ಹೆಚ್ಚಿಗೆ ಮಾತಾಡೋದಿದ್ದೇನಿಲ್ಲ. ನೀವಾಗಲೇ ಸೂಪರ್ ಡೂಪರ್ ಹಿಟ್ ಮಾಡಿದ್ದೀರಿ, ಮುದ್ದು ರಾಕ್ಷಸಿ. ಇನ್ನು ಉಳಿದ ಎಲ್ಲ ಹಾಡುಗಳು ಮತ್ತು ಇನ್ನೇನು ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡಿ ಧನ್ವೀರ್, ರೇಷ್ಮಾ, ನಮ್ಮ ಮುದ್ದು ಅಮ್ಮ ತಾರಮ್ಮ, ಸಂಪತ್ ಸರ್, ಪೆಟ್ರೋಲ್ ಪ್ರಸನ್ನ, ಕಲಾವಿದರು ಬಹಳಷ್ಟು ಕಲಾವಿದರು ತಂದೆ ಇದೆ. ಎಲ್ಲ ಕಲಾವಿದರು ಒಳ್ಳೇದಾಗಲಿ. ಚೇತನ್ ಗೌಡರು ನಿರ್ಮಾಪಕರು, ರೂಪಾ ಮೇಡಮ್ ಎಲ್ಲ ಅವರು ಸೇರಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಶಂಕರ್ ರಾಮನ್ ಅಂತ, ಶಂಕರ್ ರಾಮನ್, ರಾಮ ಈಶ್ವರ ಇಬ್ರು ಇದ್ದಾರೆ ನಮ್ಮ ಡೈರೆಕ್ಟರ್ಸ್ನಲ್ಲಿ. ಶಿವ ಕೇಶವ ಇಬ್ರು ಇದ್ದಾರೆ. ಶಂಕರ್ ರಾಮನ್ಗೆ ತುಂಬಾ ದೊಡ್ಡ ಯಶಸ್ಸು ಸಿಗಲಿ. ಮೊದಲನೇ ಸಿನಿಮಾ ಇದು, ಅವರ ಭವಿಷ್ಯ ಉಜ್ವಲವಾಗಿ ಅಂತ ಹಾರೈಸ್ತೀನಿ. ಅಂಡ್ ಈ ಸಿನಿಮಾದ ಮೂಲಕ ಪರಿಚಯ ಆಗ್ತಾ ಇದ್ದಂಥ ಗಾಯಕಿ ಹರ್ಷಿತಾ. ಮೊದಲ ಸಿನಿಮಾ, ಮೊದಲ ಹಾಡು ಸೂಪರ್ ಡೂಪರ್ ಹಿಟ್ ಮಾಡಿದ್ದೀವಿ. ಇನ್ನು ಅದೃಷ್ಟ ಇನ್ನು ಅಜನೀಶ್ ಲೋಕನಾಥ್, ಕನ್ನಡದ
ವಿಜುವಲ್ ಆಗಲಿ ಭವಿಷ್ಯ. ಧನ್ವೀರ್ ನಮಗೆ ಇಡೀ ಟ್ರೈಲರ್ ನೋಡಿದಾಗ ಲುಕ್ಸು ಅದೆಲ್ಲ ತುಂಬ ತುಂಬ ಅಪೀಲಿಂಗ್ ಆಗಿತ್ತು. ಆಮೇಲೆ ನಮ್ಮಿಬ್ಬರು ಕಾಂಬಿನೇಷನ್ ಸೂಪರು, ತುಂಬ ಒಳ್ಳೆಯದಾಗಿ ದೊಡ್ಡ ಹಿಟ್ ಆಗಲಿ ಅಂತ ಹಾರೈಸ್ತೀನಿ. ಬಡವ ಹೀರೋ ಆಗಿದ್ರು, ಬಡವ ಮನೆ ಆಗಿದ್ರು, ತುಂಬ ಎಮೋಷನಲ್ ಆಗಿ ಕಾಣುವಂಥ ತಾಯಿ. ಶ್ರೀಮಂತ ಹೀರೋ ಆಗಿದ್ರು ಎಮೋಷನಲ್ ಆಗಿ ಕಾಣುವಂಥ ತಾಯಿ ಅಂದರೆ ತಾರಮ್ಮ. ಸಂಪತ್ ಸರ್ ನಮ್ಮ ಬೆಂಗಳೂರು ಪ್ರಸನ್ನ ಬಗ್ಗೆ ಹೇಳಂಗಿಲ್ಲ. ಸುಮಾರು 20 ವರ್ಷಕ್ಕಿಂತ ಎಲ್ಲ ಚಿತ್ರರಂಗನ ಆಡುತ್ತಿದ್ದಾರೆ ನಮ್ಮ ಸಂಪತ್ ಸರ್ ಅಂತ. ಎಲ್ಲರೂ ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ ಅಂತ ಹಾರೈಸ್ತಾ, ನಾನು ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಕಲಾವಿದರು ಕ್ಷಮಿಸ್ತಾ ನಮ್ಮ ಚೇತನ್ ಗೌಡರು ಒಂಥರ ತ್ರಿವಿಕ್ರಮ ಆಗಿ ಈ ಸಿನಿಮಾನ ಈಗ ಏಪ್ರಿಲ್ 5 ರಿಲೀಸ್ ಮಾಡ್ತಿದ್ದಾರೆ. ತುಂಬ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. Thank you so much, Nagendra Prasad. Ajnish sir. ಸ್ಟುಡಿಯೋಲಿ ಸೌಂಡ್ ಇಲ್ಲಿ ಇಡೀ ಪ್ರಪಂಚಕ್ಕೆ ಕೂಡ ಸೌಂಡ್ ಅನಿಸ್ತಾ ಇದೆ ನನಗೆ. ಅದರಲ್ಲಿ ತುಂಬ ಖುಷಿ ಆಗ್ತದೆ, ತುಂಬ ಕಷ್ಟಪಟ್ಟಿದ್ದೀರಾ. ಅದರಿಂದ ಈ ಸಿನಿಮಾ ನಿಮಗೆ ನೆಕ್ಸ್ಟ್ ಚೇತನ್ ಸರ್, ಆಲ್ ದಿ ಬೆಸ್ಟ್. ತುಂಬ ನಿರೀಕ್ಷೆಯಿಂದ ಸಿನಿಮಾ ಬರ್ತಾ ಇದೆ. ನಿಮಗೆಲ್ಲ ಒಳ್ಳೆಯದಾಗಿ ನೋಡ್ತೀನಿ. ಮತ್ತು ತಾರಮ್ಮ, ಕೃಷ್ಣ ಅವರು, ಸಂಪತ್ ಸರ್, ಪ್ರಸನ್ನ ಸರ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಮತ್ತು ನಮ್ಮ ಮುದ್ದು ಮುದ್ದು ರಾಕ್ಷಸಿ ಸಾಂಗ್ ಹಾಡುಗಳ ಹರ್ಷಿಕಾ ಎಲ್ಲ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ತುಂಬ ಹಾಡ್ಕೊಂಡ್ರಿ. ಮತ್ತು ನಮ್ಮ ಈ ಸಂಜೆ ಹಾಡುವಂಥ ಬಾಬಿ ಅವರೆಲ್ಲ ಇದ್ದಾರೆ. ಥ್ಯಾಂಕ್ ಯು ಬಾಬು, ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನಿಮ್ಮೆಲ್ಲರ ಸಹಕಾರ ನಮ್ಮ ಇಡೀ ಚಿತ್ರತಂಡಕ್ಕೆ ಅಂತ ಕೇಳ್ಕೊಳ್ತೇನೆ. ಧನ್ಯವಾದ. Thank you so much. And Bobby ma'am ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಮುದ್ದು ರಾಕ್ಷಸಿ ಹಾಡನ್ನ ಎಷ್ಟು ದೊಡ್ಡ ಹಿಟ್ ಮಾಡಿ ಕೊಟ್ಟ ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಚೇತನ್ ಸರ್, ಶಂಕರಾಮನ್ ಸರ್, ಅಜನೀಶ್ ಸರ್, ನಾಗೇಂದ್ರ ಪ್ರಸಾದ್ ಸರ್, ಧನ್ವೀರ್ ಸರ್ ಆ್ಯಂಡ್ ಗ್ರೀಷ್ಮಾ ಅವರು. ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಸರ್ಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಾತಾಡಿ ಸಾಕು, ಮಾತಾಡಿ ಸಾಕು, ಮಾತಾಡುವ ತುಂಬಿದೆ, ಈ ಹಾಡನ್ನ ನಾನು ಏನಕ್ಕೆ ನೆನೆಸ್ಕೊಂತ ಇದ್ದೀನಿ ಅಂದರೆ 2000 ಇಸ್ವಿಲಿ ನಮ್ಮವ್ವನ ಡಿ ಬಾಸ್ನ ನೋಡಿ ರಾಜ ಇದ್ದಂಗೆ ಅವನೇ ಮಾಡ್ತಾ ಇದ್ರು. ರಾಜಕೀಯ ಐತೆ ಮಗ, ಅವನಿಗೆ ರಾಜಕೀಯ ಐತೆ ಮಗ, ಹಂಗೆ ದೊಡ್ಡವು ಹಂಗೆ ಮಾತಾಡೋದು ಅಂತ ನಮ್ಮವ್ವ. ಇವತ್ತು ನಮ್ಮ ತಾಯಿ ಇಲ್ಲ. 2009 ಫೆಬ್ರವರಿ 16 ಡಿ ಬಾಸ್ ಬರ್ತ್ಡೇ ದಿನವೇ ಹೋಗಿ ತುಂಬ ದುಃಖ ಆಗುತ್ತೆ. ಮತ್ತೆ ನಮ್ಮವ್ವ ಹೇಳಿದ ಮಾತು ಸತ್ಯ ಆಯ್ತು ಅನ್ನೋದು ನನಗೆ ಖುಷಿ ಕೊಡುತ್ತೆ. ಪ್ರಸನ್ನ ಚಿತ್ರಮಂದಿರ ನನ್ನ ಹೆಸರು ಬಂದಿದ್ದು ಪ್ರಸನ್ನ ಥಿಯೇಟ್ರು ಇಲ್ಲಿ ಓಪನ್ ಆಗಿದ್ಮೇಲೆ ನಾನು ಪ್ರಸನ್ನ ಆದೆ. ನಾನು ಪ್ರಸನ್ನ ಕುಮಾರ, ಈಗ ಪೆಟ್ರೋಲ್ ಪ್ರಸನ್ನ. ಡಿ ಬಾಸ್ ನನಗೆ ನನ್ನ ಸತ್ಯ ಡೈರೆಕ್ಟರ್ ಅವಕಾಶ ಕೊಟ್ಟಾಗ ನನ್ನ ಎದುರಿನಲ್ಲಿ ಕೈ ಇಟ್ಟ ಒಬ್ಬ
ನಾನು ರಾಜನ್ ತರ ಬಂದಿದ್ದೀನಿ. ಥ್ಯಾಂಕ್ ಯು ಡಿ ಬಾಸ್. ಮತ್ತೆ ರಾಮನ ತಂಡವೆಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ, ಸಿನಿಮಾ ಗೆಲ್ಲಿ. ನಾನು ಒಂದು ದಿನದಿಂದ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ಎಂಡ್ ಆಫ್ ದಿ ಡೇ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಜನರೆಲ್ಲ ನೋಡಿ ಪ್ರಸನ್ನವಾಯಿತು ಥಿಯೇಟ್ರು. ನಾನು ಇದೇ ಪ್ರಸನ್ನ ಮನೆಯಲ್ಲಿ ಆಡ್ಕೊಂಡು ಬೆಳೆದ ಮಗು. ನಮ್ಮ ಮನೆ ಇಲ್ಲೇ ಹಿಂದೆ ಇದ್ದಿದ್ದು ಕೆಂಪಾಪುರ ಅಗ್ರಹಾರದಲ್ಲಿ. ನಾನು ಯಾವಾಗ ಒಂದು ಮಾತು ಹೇಳ್ತಿರ್ತೀನಿ, ಈ ಭಕ್ತರೆಲ್ಲ ಒಂದು ಕಡೆ ಸೇರಿದ್ರೆ ಅದು ದೈವ ಮಂದಿರ, ಈ ದೇವರೆಲ್ಲ ಒಂದು ಕಡೆ ಸೇರಿದ್ರೆ ಅದು ಚಿತ್ರಮಂದಿರ ಅಂತ. ಮೊದಲಿಗೆ ಡಿಬಾಸಿಂದ ಶುರು ಮಾಡ್ತೀನಿ. ಎಲ್ಲ ಅಣ್ಣನ ಸೆಲೆಬ್ರಿಟೀಸ್ಗೂ ನಮಸ್ಕಾರ. ಈ ಸಿನಿಮಾ ಹಿಂದೆ ಒಂದು ಶಕ್ತಿ ಇದೆ, ಅದು ಬರೀ ಬೆಳಕಲ್ಲ, ಅದು ದಿವ್ಯ ದರ್ಶನ. ಅಣ್ಣನ ಹೆಸರು ಬಂದನೆ ಥಿಯೇಟ್ರು ಔಸೂರು ಪ್ರದರ್ಶನ. ಅವ್ರ ತಾಕತ್ತು. ಈಗ ರಣವೀರ್ ಸರ್ದು ಅಣ್ಣಂದು ಅದು ಭೇಟಿ ನೋಡ್ತಿದ್ದಾಗ ಒಂದು ನೆನಪಾಯ್ತು. ಅಂದ್ರೆ ಒಂದು ವಿಷಯ ಇದೆ, ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ. ಈಗ ಅಣ್ಣನವ್ರಿಗೂ ರೀಚ್ ಆಗೋರ್ಗು ಶೇರ್ ಮಾಡ್ಬೇಕು ನೀವು. ಅದೇನಂತ ಒಂದು ತೋರಿಸ್ತೀನಿ. ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ. ಈಗ ಇದೊಂದು ಫೋಟೋ ಬಂತು ಧನ್ವೀರ್ ಸರ್ ಹಿಂದೆ ಇರೋದು. ಈ ಫೋಟೋನ ಒಂದಷ್ಟು ವರ್ಷಗಳ ಹಿಂದೆ ನಾನು ಬರ್ತಿದ್ದು, ನಾನು ಮಾಡಿದ್ದೆ ಈ ಫೋಟೋ. ಇದು ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಆಕ್ಚುಲಿ. ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅಲ್ಲಿ ಮಾತು ನಡೀತಿತ್ತು ಸರ್ಗೆ ಏನು ಕೊಡ್ಬೋದು ಅಂತ. ಅಲ್ಲಿ ಮಾತನಾಡಿವಾಗ ನಾನು ಒಂದು ಮಾತಂದೆ ಪ್ರೊಡ್ಯೂಸರ್ಗೆ, ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರ್ಗಳನ್ನೇ ರೋಡಲ್ಲಿ ನಿಲ್ಸೋರೆ, ಏನು ಕೊಡ್ಬಲ್ರಿ ನೀವು ಅವ್ರಿಗೆ? ಪ್ರಪಂಚದ ಯಾವುದೇ ಮೂಲೆಯಿಂದ ತಂದ್ರು ಅದು ಅವ್ರು ನೋಡಿರ್ತಾರೆ, ಅವ್ರ ರೋಡಲ್ಲಿ ಇರುತ್ತೆ. ನೀವು ಯಾರು ಊಹಿಸಿದೆ ಅಂತದೇನೋ ನಾನು ಮಾಡ್ಕೊಡ್ತೀನಿ, ನನ್ನ ನಂಬಿ ಅಂತ ಹೇಳಿದ್ದೆ. ಆಯ್ತು ಮಾಡು ಅಂದಿದ್ರು. ಕೋಟಿಗಟ್ಟಲೆ ಕಾರ್ನ ರೋಡಲ್ಲಿ ಇಟ್ರು. ಈ ಬಡವನ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತಿಗೂ ಅವ್ರು ಕುತ್ಕೊಳ್ಳೋ ಜಾಗದಲ್ಲಿದೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇದು ಇವತ್ತಿಗೂ ದರ್ಶನ್ ಸರ್ ಗೊತ್ತಿಲ್ಲ. ಇದು ಅವರು ರೀಚ್ ಆಗೋವರೆಗೂ ಶೇರ್ ಆಗಲಿ. ಅದಾದ್ಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ. ವಾಮನ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿನೇ ಇತ್ತು, ಕೇಳಿದಕ್ಕಿಂತ ಹೆಚ್ಚಾಗಿ ಸಿಕ್ತಿತ್ತು. ಮೊದಲಿಗೆ ಶಂಕರ್ ಸರ್ ಬರೆದಂಥ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು. ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಿಲ್ಲದಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಚೇತನ್ ಸರ್ ಬಗ್ಗೆ ಹೇಳಬೇಕು. ಚೇತನ್ ಸರ್ಗೆ ದಾಳ್ಡ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು, ಕುಷ್ಕ ಕೇಳಿದ್ರೆ ಬಿರಿಯಾನಿ ಕೊಡ್ಸೋರೆ ಅಂತ ಒಳ್ಳೆ ಪ್ರೊಡ್ಯೂಸರು. ಮತ್ತೆ ನಾನು ಗ್ರೀಷ್ಮಾ ಮೇಡಮ್, ಇದು 3ನೇ ಸಿನಿಮಾ. ಥ್ಯಾಂಕ್ ಯು ಮ್ಯಾಮ್. ತಾರಮ್ಮ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸಂಪತ್ ಸರ್, ಆದಿತ್ಯ ಮೇನನ್ ಸರ್ ಎಲ್ಲರ ಜೊತೆ ಮಾಡಿದೆ. ಇದೆಲ್ಲ ಆದಮೇಲೆ ಒಂದು ಎರಡೇ ಲೈನ್ ಹೇಳಬೇಕು. ಬಿಕಾಸ್ ಇದು ಒಂಚೂರು ಇಂಗ್ಲೀಷ್ ಬರುತ್ತೆ, ಬೈಕೋಬೇಡಿ. ಯಾವಾಗಲೂ ನಮ್ಮ ಮೀಡಿಯವ್ರು ಕೇಳ್ತಾರೆ, ಸುದ್ದಿ ನೀನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀಯ ಅಂತ. ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡಿದ್ದೀನಿ. ಎರಡೇ ಲೈನು, ಯಾಕಂದರೆ ಇಂಗ್ಲೀಷ್ ಬರಲ್ಲ, ಅದಕ್ಕೆ ಮಾಡಿದ್ದೀನಿ. ಗ್ರಾಮರ್ ತಪ್ಪಾದರೆ ಕ್ಷಮಿಸಿ. ಈಗ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ. ಅದು ಆ್ಯಕ್ಚುಲಿ ದುಡ್ಡಿರೋರ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಯಾವಾಗಲೂ ಬರ್ಡನ್ ಡೇಸೇ. ಸಾಕ್ಸ್ ಇದ್ರೆ ಶೂ ಇರಲ್ಲ, ಶೂ ಇದ್ರೆ ಲೇಸ್ ಇರಲ್ಲ, ಟೈ ಇರಲ್ಲ, ಯೂನಿಫಾರ್ಮ್ ಇರಲ್ಲ. ಹಿಂಗೆ ಬೆಳೆದ ಮಕ್ಕಳು ನಾವು ಅಗ್ರಹಾರದಲ್ಲಿ. ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್. ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್ ಧನ್ವೀರ. ಅವ್ರ ಹೆಸರಲ್ಲೇ ಗೋಲ್ಡ್ ಇದೆ. ಹಾಗಾಗಿ ತುಂಬ ಥ್ಯಾಂಕ್ ಯು ಧನ್ವೀರ್ ಸರ್. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನನ್ನು. ನನಗೆ ಯಾವಾಗಲೂ ಧನ್ವೀರ್ ಸರ್ ನನಗೆ ನಾನು ಮೊನ್ನೆನೂ ಹೇಳಿದೆ, ಡಿ-ಬಾಸ್ ಜೊತೆ ನಾನು 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ. ಬಟ್ ನಾನು ಧನ್ವೀರ್ ಸರ್ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಇವರು ಡಿ-ಬಾಸ್ ಸರ್ನೇ ಕಾಣ್ತಿದ್ರು. ಬಿಕಾಸ್ ಅವರು ಅವ್ರ ಹುಡುಗರನ್ನ ಹೆಂಗ್ ಪ್ರೀತಿಯಿಂದ ನೋಡ್ಕೋತಾರೋ ಹಂಗೆ ಇವ್ರ ಹುಡುಗರನ್ನ ಪ್ರೀತಿಯಿಂದ ನೋಡ್ಕೋತಿದ್ರು. ನಾನು ಇವರಲ್ಲಿ ಅವರನ್ನೇ ಕಂಡೆ. ಥ್ಯಾಂಕ್ ಯು ಧನ್ವೀರ್ ಸರ್. ಥ್ಯಾಂಕ್ ಯು ಸೋ ಮಚ್.
ವಾಸನೆ ಆಗ್ಬೋದು, ಸಾರಥಿ ಆಗ್ಬೋದು, ಕಲಾ ಸಿನಿಮಾಗೆ ಆಗ್ಬೋದು, ಹತ್ತು ಸಿನಿಮಾ ಈ ಕಮ್ಮಿ ಸಂಗೀತ ಎರಡನೇ ಸಿನಿಮಾ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಈ ಸಾಂಗ್ಗಳೆಲ್ಲ ನೋಡಿದ್ರೆ ದರ್ಶನ್ ಸರ್ ಮಾಡಿದ್ದಾರೆ. ತುಂಬಾ ಜನ ಮಾತಾಡೋದಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ ಪಾಪ ದೊಡ್ಡವರೆಲ್ಲ. ಇನ್ನು ವಾಮನ ಸಿನಿಮಾ, ಆ ಸಿನಿಮಾ ಒಂದು ಸಣ್ಣ ಪಾತ್ರ ಆದರೂ ನನ್ನ ಪ್ರೀತಿಯಿಂದ ಕಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಪಾತ್ರಕ್ಕಿಂತ ನಮ್ಮ ಪ್ರೀತಿಯಿಂದ ಕರೀತಾರಲ್ಲ ಅಂತ ಸಿನಿಮಾ ನಾವು ಮಾಡಿದ್ದೀವಿ ಅನ್ನೋ ಸಂತೋಷ ನನಗೆ. ಬರೋ ತಿಂಗಳ 10ನೇ ತಾರೀಕು ವಾಮನ ಸಿನಿಮಾ ರಿಲೀಸು. ಇದೇ ರೀತಿ ಸೂಪರ್ ಡೂಪರ್ ಎಲ್ಲ ಪ್ರತಿ ಡೇಟ್ನಲ್ಲೇ ಎಲ್ಲರಿಗೂ ನಮಸ್ಕಾರ. ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ದರ್ಶನ್ ಸರ್ ಇಲ್ಲದೆ ಇದ್ರು ಕೂಡ ಇಲ್ಲೇ ಇಲ್ಲ ದರ್ಶನ್ ಸರ್ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಹಾಗೆ ಮೇಡಮ್ ಅವರಿದ್ದಾರೆ, ತಾರಾ ಮೇಡಮ್ ಅವರಿದ್ದಾರೆ, ಆಮೇಲೆ ತನ್ವೀರ್ ಅವರು, ಎಲ್ಲರಿಗೂ ಒಳ್ಳೇದಾಗಲಿ. ಹಾಗೆ ನಮ್ಮ ಸ್ನೇಹಿತರು ಚೇತನ್ ಗೌಡರು, ಏಪ್ರಿಲ್ 10ಕ್ಕೆ ವಾಮನ ರಿಲೀಸ್ ಆಗ್ತಿದೆ, ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಸಿನಿಮಾ ಥಿಯೇಟರ್ಗಳಲ್ಲಿ ಇದೇ ಥರ ಇವತ್ತು ಚಾವಣಿ ಎದ್ದೋ ಥರ ಕಿರ್ಚ್ತಾ ಇದ್ದಾರೆ, ಅಲ್ಲಿ ಥಿಯೇಟ್ರಲ್ಲ ಅವತ್ತು ನೋಡೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮುನಿಗೌಡ ಸರ್. ರಾಜೇಶ್ ನಮಸ್ಕಾರ. ಜೈ ಡಿ ಬಾಸ್. ವಾಮನ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ಚೇತನ್ ಗೌಡರಿಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಟು ಎಂಟರ್ಟೈನ್. ನಮ್ಮ ಹೀರೋ ಹೀರೋಯಿನ್ ಮತ್ತು ಎಂಟೈರ್ ಟೆಕ್ನಿಷಿಯನ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಚೇತನ್ ಗೌಡರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್. ಪ್ರಮೋದ್ ಮರವಂತಿಗಳೇ. ಎಲ್ರಿಗೂ ನಮಸ್ಕಾರ. ಎಲ್ಲ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ನಮಸ್ಕಾರ. ತನ್ವೀರ್ ಅವರ ಅಭಿಮಾನಿಗಳಿಗೆ ನಮಸ್ಕಾರ. ಸೊ ವಾಮನ ಸಿನಿಮಾದಲ್ಲಿ ಕಂದ ಕನಸ ರೂಪ ಅನ್ನುವಂಥ ಹಾಡನ್ನು ನಾನು ಬರೆದಿದ್ದೀನಿ. ತುಂಬ ವಿಶೇಷ ನನಗೆ ಈ ಹಾಡು, ಯಾಕಂದರೆ ನನ್ನ ವೃತ್ತಿ ಬದುಕಿನ ಸಾರ್ಥಕತೆಯನ್ನು ಭಾವಿಸ್ತೀನಿ. ಎವರ್ ಗ್ರೀನ್ ತಾರೆ ಅಂತ ನಮ್ಮ ತಾರಮ್ಮ ಅವರು, ಈಗಲೂ ನೆನಪಿದೆ. ಉಳಿದವರು ಕಂಡಂತೆ ಆ ದೃಶ್ಯ ನನಗೆ ತಾರಾ ಮೇಡಮ್ ಮತ್ತು ರಿಷಬ್ ಸರ್ ಬರೆದಿರುವಂಥ ದೃಶ್ಯ ಇದೆಯಲ್ಲ, ಅದು ನನಗೆ ಯಾವತ್ತೂ ಬರೆಯೋಕ್ಕೆ ಸಾಧ್ಯತೆ ಇಲ್ಲ. ನೋಡಿದಾಗಲೇ ಅನ್ಸೋದು ಈ ಥರದೊಂದು ಹಾಡು ನನಗೆ ಬರೆಯೋ ಅವಕಾಶ ಸಿಕ್ಕಿದ್ರೆ ಹೇಗಿರೋದು ಅಂತ. ಸೊ ವಾಮನ ಸಿನಿಮಾದಲ್ಲಿ ಅವನ ಅವಕಾಶ ಸಿಕ್ಕಿತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲೇನು ಜನ ಸೇರಿದ್ದೀರಾ, ಇದೇ ಥರ ಏಪ್ರಿಲ್ 10ಕ್ಕೆ ಸೇರಿ ನಮ್ಮ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಇನ್ನು ಮಾಸ್ಟರ್ ಭೂಷಣ್ ಅವರು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಸುಮಾರು ವರ್ಷ ಅಂತ ನೋಡಿದ್ದೀನಿ ನಿಮ್ಮನ್ನ. ಇಂಥ ಒಂದು ದೊಡ್ಡ ಸಭೆಯಲ್ಲಿ ನೀವು ಸಿಗ್ತೀರ ಅಂದ್ಕೊಂಡಿರಲಿಲ್ಲ, ಆದರೆ ನೀವು ಮೊದಲು ಬರೋಕ್ಕೆ ಆಗಿಲ್ಲ. ಅವಾಗಿಂದ ಎಲ್ಲಿದ್ದೀರ ಅಂತ ಸಿಗೋದಿಲ್ಲ. ಥ್ಯಾಂಕ್ ಯು. ವಾಮನ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ನಮಗೆ ಇಲ್ಲಿ ಜಾತ್ರೆ ಅನಿಸ್ತಾ ಇದೆ. ಶಂಕರಮನ್ ಸರಿಗೆ ಸಿನಿಮಾಗಳು ಸಿಗ್ತಾರೆ, ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಅನ್ಕೊಳ್ತೀನಿ. ಚೇತನ್ ಸರ್ ಇಂಡಸ್ಟ್ರಿಯಲ್ಲಿ ಇದೆ ಸರ್, ಹೋಗಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಭೂಷಣ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು 4 ಜನ. ಎಷ್ಟೋ ವರ್ಷದಿಂದ ಒಬ್ರು ಇದೇ ಹೈಟು, ಇದೇ ಕಟ್ಔಟು, ಇದೇ ಸ್ಟೈಲ್ ಅವ್ರು ಎಲ್ಲೋ ಈಗ ಅದೇ ಕಟ್ಔಟು, ಅದೇ ಹೈಟು, ಅದೇ ಅವರೇ ನನಗೆ ಗೊತ್ತಿರೋಂಗೆ ಒಂದು ಬರೀ ಫ್ರೇಟ್ ಇಟ್ಟರೆ ಸಾಕು, ಸ್ಕ್ರೀನ್ ತುಂಬ್ಕೋತಾರೆ. ಸೊ ಅಲ್ಲಿ ಆಲ್ ವೆರಿ ಬೆಸ್ಟ್. ರೇಷ್ಮಾ ನಿಮಗೂ ಒಳ್ಳೆಯದಾಗಲಿ. ಆ್ಯಂಡ್ ನಮ್ಮ ಅಜ್ಮೀಶ್ ಎಕ್ಸ್ಟ್ರಾಡನರಿ ಮ್ಯೂಸಿಕ್ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಅವರು. ನಾನು ಒಂದು 25-26 ವರ್ಷ ಆಗಿದೆ ಸಿನಿಮಾ ನಾನು ಎಲ್ಲ ಕಡೆ ಕೆಲಸ ಮಾಡ್ತಿದ್ದೀನಿ. ಗೊತ್ತು ಎಷ್ಟೋ ಪ್ರೊಡ್ಯೂಸರ್ಸ್. ಚೇತನ್ ಥರ ಒಂದು ಜೆಂಟಲ್ಮನ್, ಬಹಳ ಒಳ್ಳೆ ವ್ಯಕ್ತಿ. ಅದಾದ್ಮೇಲೆ ಪ್ರೊಡ್ಯೂಸರ್ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು, ನಾನು ಅವ್ರನ್ನ ಭೇಟಿ ಆದಾಗ, ಸರ್ ನೀವು ಗ್ಯಾರಂಟಿ ಈ ಸಿನಿಮಾ ಮಾಡಕ್ಕೆ ಬಂದ್ರ,
ಆ್ಯಂಡ್ ಎಲ್ಲರೂ ಹೇಳಿದಂಗೆ ಮುಂಚೆ ಪುಷ್ಕ ಕೇಳಿದ್ರೆ ಬಿರಿಯಾನಿ ಕೊಟ್ಟು ಬಹಳ ಒಳ್ಳೆ ಪ್ರೊಡ್ಯೂಸರ್ಸ್. ನಿಮಗೆ ಈ ಸಿನಿಮಾ ದೊಡ್ಡ ಹಿಟ್ ಆಗಬೇಕು, ನೀವು ಒಳ್ಳೆ ಸಿನಿಮಾಗಳು ಮಾಡಬೇಕು, ಆ್ಯಂಡ್ ನಿಮ್ಮಿಂದ ಸಾಕಷ್ಟು ಟೆಕ್ನಿಷಿಯನ್ಸ್ ಅದಲ್ಲದೆ ಹೊಸ ಕಲಾವಿದರು ಬರಬೇಕು ಆ್ಯಂಡ್ ಗೆಲ್ಲಬೇಕು ಅಂತ ನಾನು ಆಸೆ ಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಡಿಯರ್ ಡೈರೆಕ್ಟರ್ ಶಂಕರ್ ರಾಮನ್ ನನಗೆ ಯಾಕೆ ನಡೆಸ್ತಾರೆ ಅಂದರೆ, ನಾನು ಇನ್ಫ್ಯಾಕ್ಟ್ ಇವ್ರ ಜೊತೆ ರೆಗ್ಯುಲರ್ ಆಗಿ ಟಚಲ್ಲಿ ಇರ್ತಿದ್ದೆ ಈ ಸಿನಿಮಾ ಆದಮೇಲೆ. ಯಾಕಂದ್ರೆ ನನಗೆ ಪರ್ಸ್ನಲ್ ಈ ವ್ಯಕ್ತಿ ಗೆಲ್ಲಬೇಕು ಅಂತ, ಭಾಳ ಪರ್ಸ್ನಲ್ ಆಗಿ ಗೆಲ್ಲಬೇಕು ಈ ವರ್ಷ. ಯಾಕೆಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಆ್ಯಂಡ್ ಇದೆಲ್ಲ ವೇಸ್ಟ್ ಆಗಲ್ಲ, ಎಲ್ಲರೂ ಆಚೆ ತರಬೇಕು. ಸೊ ಅಂಥ ಒಂದು ಡೈರೆಕ್ಟರ್ ಗೆಲ್ಲಬೇಕಂದ್ರೆ ಇಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಸೊ ನನಗೆ ಗೊತ್ತಿರೋಂಗೆ ಶಂಕರ್ ನೀನು ಖಂಡಿತವಾಗಿ ಗೆಲ್ತೀಯ ಆ್ಯಂಡ್ ಗೆದ್ದಾದ ಮೇಲೆ ನನ್ನ ಮರಿಬೇಡ. ಸೊ ಆಲ್ ದಿ ಬೆಸ್ಟ್. ದಯವಿಟ್ಟು 10ನೇ ತಾರೀಕು ಏಪ್ರಿಲ್ ಇದೇ ಥರ ಥಿಯೇಟರ್ ತುಂಬಿ ಈ ಸಿನಿಮಾನ ಗೆಲ್ಲಿಸಿ. ಆ್ಯಂಡ್ ಅಫ್ಕೋರ್ಸ್ ನೀವು ಈ ಸಿನಿಮಾನ ಗೆಲ್ಲಿಸಿದ್ರೆ ಯಾರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು? ನೀವು ಟ್ರೈಲರ್ ನೋಡಿದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ನೋಡೋದಲ್ಲ, ಅವ್ರು ಅಷ್ಟು ಹಿಡಿಸಿದೆ ಅದು ಆ ಟ್ರೈಲರ್. ಆ ಎಕ್ಸ್ಪ್ರೆಷನ್ ಅಲ್ಲಿ ತುಂಬ ಕ್ಲಿಯರ್ ಆಗಿ ಕಾಣುತ್ತೆ, ತುಂಬ ಹಿಡಿಸಿದೆ. ಸೊ ಖಂಡಿತವಾಗ್ಲೂ ನೀವೆಲ್ಲ ಇದನ್ನ ಗೆಲ್ಲಿಸ್ತೀರ ಅಂತ ನಂಬ್ತೀನಿ. ದೇವ್ರು ನಿಮ್ಗೆಲ್ಲ ಒಳ್ಳೇದು ಮಾಡಲಿ. ದಯವಿಟ್ಟು ಹುಷಾರಾಗಿ ಹಿಡಿದು ಮನೆಗೆ ಹೋಗಿ ಆದ್ಮೇಲೆ ಅಲ್ಲಿಂದ ನಮಸ್ಕಾರ. ತನ್ವೀರ್ ಅವ್ರ ಜೊತೆಗೆ ನಮ್ಮದು ಮೂರನೇ ಸಿನಿಮಾದಲ್ಲಿ ಮಾಡಿದ್ದೀನಿ. ಬಾಜಾರಲ್ಲಿ ನಾನು ತನ್ವೀರ್ ಅವ್ರಿಗೆ ತಾಯಿ ಪತ್ರ ಮಾಡಿದ್ದೆ. ಅಲ್ಲಿಂದ ಒಂದು ತಾಯಿ ಮಗನ ಬಾಂಧವ್ಯ ಅಮ್ಮನೂ ತಾರಮ್ಮನೂ ಒಪ್ಕೊಳ್ತಾರೆ. ಒಂದು ಸರ್ತಿ ಸ್ಕ್ರೀನ್ ಮೇಲೆ ತಾಯಿ ಮಗನ ಪಾತ್ರ ಮಾಡಿದ್ಮೇಲೆ ಯು ಆರ್ ಎ ಮದರ್ ಅಂಡ್ ಸನ್ ಫಾರ್ ಎವರ್. ಅದು ವಾಮನಕ್ಕೆ ನನಗೆ ಫೋನ್ ಬಂದಾಗ ಡೇಟ್ಸ್ ಹೊಂದ್ತಾ ಇಲ್ಲ, ನಾನು ಮಾಡಲ್ಲ ಅಂತ ಹೇಳಿದೆ. ಅದಾದ ಒಂದು ವಾರಕ್ಕೂ 4 ದಿವಸಕ್ಕೋ ತನ್ವೀರೇ ಕಾಲ್ ಮಾಡಿಬಿಟ್ಟು, ಯಾಕಮ್ಮ ನಿಮ್ಮ ತನ್ವೀರಿಗೆ ನಂಬಲ್ಲ, ಡೇಟ್ಸ್ ಕೊಡಲ್ವಾ ಅಂತ ಕೇಳಿದ್ರು. ಅಷ್ಟಕ್ಕೆ ನಾನೆಲ್ಲ ಡೇಟ್ಸನ್ನು ಅರೇಂಜ್ ಮಾಡಿಕೊಂಡು ಈ ಸಿನಿಮಾಗೆ ಬಂದು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಪಾತ್ರನ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ತನ್ವೀರ್ಗೂ ಕೂಡ ಇದೆ, ನನಗೆ ಅನಿಸ್ತಾ ಇರೋದು ತನ್ವೀರ್ಗೂ ಕೂಡ ಇದೆ ಅಂತ ಅನಿಸಿದ್ದು. ಯಾಕೆ ಅಂತ ಯಾವಾಗಂದರೆ ಈ ಶೂಟಿಂಗ್ ಟೈಮಲ್ಲಿ ಅದು ಇದೇ ಥರ ಯುಗಾದಿಯ ಒಂದು ವಾರದ ಮುಂಚೆ ನಾವು ಶೂಟ್ ಮಾಡ್ತಾ ಇದ್ವಿ. ಅವರು ಕ್ಯಾರವನಲ್ಲಿರುವಾಗ ನನಗೊಂದು ಸೀರೆ ಕೊಟ್ಟು ಕಳಿಸಿದ್ರು. ಇದು ಯಾಕೆ ಅಂತ ಕೇಳಿಸಿದ್ರೆ, ಅಮ್ಮ ಯುಗಾದಿ ಇದೆ, ಅದಕ್ಕೆ ತನ್ವೀರ್ ಅವ್ರ ಮಗ ನನಗೆ ಸೀರೆ ಕೊಟ್ಟು ಕಳಿಸಿದ್ದಾರೆ. ಇನ್ನೂ ಆ ಸೀರೆ ಇದೆ. ಆ ಸೀರೆ ಅದು ಯಾಕೋ ಗೊತ್ತಿಲ್ಲ, ತುಂಬ ಗ್ರ್ಯಾಂಡ್ ಆಗಿದೆ. ಇಲ್ಲಿವರೆಗೂ ನಾನು ಅದನ್ನು ಮುಟ್ಟಿಲ್ಲ. ಐ ಥಿಂಕ್ ಏಪ್ರಿಲ್ 10th ಐ ವಾಂಟ್ ಟು ವೇರ್ ಇಟ್. ಇಲ್ಲಿವರೆಗೂ ಆ ಸೀರೆ ಫುಲ್ ರೆಡಿ ಆಗಿದೆ, ಅದನ್ನು ಮುಟ್ಕೊಳ್ಳೋಕೆ ನಿಜವಾಗ್ಲೂ ಟೈಮ್ ಬಂದಿಲ್ಲ. ನಾನು ಇವತ್ತು ಕೂತಾಗ ಅಂದ್ಕೊಂಡಿದ್ದು ಇದನ್ನು ಏಪ್ರಿಲ್ 10ಕ್ಕೆ ನಾನು ಉಟ್ಕೊಳ್ಳೇಬೇಕು ಅಂತ. ಏಪ್ರಿಲ್ 10 ಎಲ್ಲ ರಿಸಲ್ಟ್ ಹೇಗೆ ಕಾಯ್ತಿದ್ವೋ ಧೂಮ್ ಧಡಾಕ ಮಾಡಬೇಕಾಗಿರುವಂಥದ್ದು. ಕನ್ನಡನ ಗೆಲ್ಲಿಸ್ಬೇಕು, ಕನ್ನಡ ಚಿತ್ರಗಳನ್ನ ಗೆಲ್ಲಿಸ್ಬೇಕು. ನಾವು ಕನ್ನಡದ ಬಗ್ಗೆ ಮಾತಾಡೋದಲ್ಲ, ಕನ್ನಡ ಚಿತ್ರರಂಗ ಹಾಗೆ ಹಿಂಗೆ ಅಂತ ಅನ್ನೋದಲ್ಲ. ಈಗ ನಾವೆಲ್ಲ ಏನು ಕೇಳಿಸ್ತಿದ್ಯೋ ಇದು ಪೂರ್ತಿ ಕರ್ನಾಟಕದ ತುಂಬ ವಾಮನ ಚಿತ್ರ ಜೈಭೇರಿ ಸಾಧಿಸ್ಬೇಕು ಅಂತ ನಾನು ಕೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು. ಮಜಾವತಿ ಚಾಲೆಂಜಿಂಗ್ ಸ್ಟಾರ್ ದೀಪಾಸ್ ಅವರು ಪ್ರತಿಯೊಬ್ಬ ನಿರ್ದೇಶಕನ ಕನಸು ಇರುತ್ತೆ ಅವ್ರಿಗೆ ಸಿನಿಮಾ ಮಾಡೋದು ಅನ್ನೋದು. ಅವರು ನಮ್ಮ ಧನ್ವೀರ್ ಸರ್ ಅಭಿನಯದ ವಾಮನ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡಿಕೊಟ್ಟಿರೋದಕ್ಕೆ ಇಲ್ಲಿಂದ ರಾಜಸ್ಥಾನ್ಗೆ ಅವ್ರಿಗೆ ಕೇಳಿಸೋವರೆಗೂ ಥ್ಯಾಂಕ್ಸ್ ನಾನು ಹೇಳ್ಕೊಡ್ತೀನಿ. ಆಮೇಲೆ ವಾಮನ ಕತೆ ಅದು ಚೇತನ್ ಸರ್ ಹತ್ರ ತಲುಪೋದಕ್ಕೆ ಕಾರಣವಾದಂಥ ನಮ್ಮ ಧನ್ವೀರ್ ಸರ್ ಹಾಗೂ
ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೂ ನಾಯಕರುಗಳಿಗೆಲ್ಲ ಕಥಾನಾಯಕ ನಮ್ಮ ಸಂಪತ್ ಸರ್. ಅವರು ವಾಯ್ಸು ಗತ್ತು ಗಂಭೀರ ಬಂದರೆ ಹಂಗಿರುತ್ತೆ. ನಿಜಕ್ಕೂ ಹೇಳ್ತೀನಿ, ವಾಮನದಲ್ಲಿ ಬೇರೆ ಥರ ಅವ್ರ ವೇರಿಯೇಷನ್ಸ್ ಇದೆ. ಸಂಪತ್ ಸರ್ನ ನೀವು ನಿಜಕ್ಕೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳಕ್ ಬಯಸ್ತೀನಿ. ಹಾಗೆ ಇನ್ನೊಬ್ಬರಿದ್ದಾರೆ ಆದಿತ್ಯ ಮೇನನ್ ಸರ್, ಅವ್ರದ್ದು ಅಷ್ಟೇ. ನಮ್ಮ ಸಂಪತ್ ಸರ್ ನಾಯಕರಿಗೆಲ್ಲ ಕಲಾನಾಯಕರಾದರೆ ನಮ್ಮ ಆದಿತ್ಯ ಮೇನನ್ ಸರ್ ಕಲಾನಾಯಕರಿಗೆಲ್ಲ ಕಲಾನಾಯಕ ಅಂತ. ಸೊ ಹಂಗಾಗಿ ವಾಮನದಲ್ಲಿ ಪೆಟ್ರೋಲ್ ಪ್ರಸನ್ನ, ಕಾಕ್ರೋಚ್ ಸುದೀಶ್ ಸರ್, ಮತ್ತು ಕೋಟೆ ಪ್ರಭಾಕರು, ರೋಷನ್ ಮಾಸ್ಟ್ರು, ಆಮೇಲೆ ಸಚಿತಾನಂದ, ಅರುಣ್ ಶ್ರೀರಾಮಯ್ಯ ಅಂತ ಒಂದು ದೊಡ್ಡ ತಾರಾ ಬಳಗ ಇದೆ. ಇನ್ಕ್ಲೂಡಿಂಗ್ KR ಪೇಟೆ ಕೂಡ ಇದ್ದಾರೆ. ಸೊ ಎಲ್ಲ ತಾರಾ ಬಳಗನ ನಿಮ್ಮನ್ನ ರಂಜಿಸೋದಕ್ಕೆ ಏಪ್ರಿಲ್ 10ನೇ ತಾರೀಕು ಬರ್ತಾರೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಆದಂಥ ನಯನ್ ಸಿಂಹ ಕ್ಯಾಮ್ರಾಮ್ಯಾನ್, ಅವರು ದೃಶ್ಯಾವಳಿಗಳನ್ನ ನೀವು 10ನೇ ತಾರೀಕು ನೋಡ್ತೀರಾ. ನಿಜಕ್ಕೂ ವಾಮನಕ್ಕೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀನಿ ಅಂದರು. DOP ಸರ್ ಮಹೇಂದ್ರ ಸಿಂಹ ಸರ್ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಅಜ್ನೀಶ್ ಲೋಕನಾಥ್ ಸರ್ ಮತ್ತು ಬಾಬಿ ಮ್ಯಾಮ್ ನಮಗೆ ಇನ್ನಿಲ್ಲದಂಥ ಕೊಡುಗೆ 4 ಹಾಡುಗಳನ್ನು ಕೊಟ್ಟಿದ್ದಾರೆ. ಆ 4 ಹಾಡುಗಳಲ್ಲಿ ಆಡದಂಥ ಮತ್ತು ಬರೆದಂಥ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ. ನಾಗೇಂದ್ರ ಪ್ರಸಾದ್ ಸರ್, ಪ್ರಮೋದ್ ಮರವತ್ತೆ ಹಾಗೂ ಪುನೀತ್ ಆರ್ಯ ಅವ್ರನ್ನ ನೆನೆಸ್ಕೊಳ್ತೀನಿ ನಾನು. ಆಮೇಲೆ ಆಡದಂಥ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ. ಮತ್ತು ಆ್ಯಕ್ಷನ್ ಇದೆ, ಅರ್ಜುನ್ ಮಾಸ್ಟ್ರಿಗೆ, ವಿಕ್ರಮ್ ಅವ್ರ ಮಾಸ್ಟ್ರಿಗೆ ಆ್ಯಕ್ಷನ್ ಮಾಡಿಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಸ್ಪೆಷಲಿ ಜಾಲಿ ಬಸ್ಟನ್ ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆರ್ಟ್ ಮಾಡಿದಂಥ ಪ್ರಪ್ರಥಮವಾಗಿ ನಂತರ ಚೊಚ್ಚಲ ನಿರ್ದೇಶಕರ ಪ್ರಥಮವಾಗಿ ಆರ್ಟ್ ಡೈರೆಕ್ಟ್ ಮಾಡಿದಂಥ ನವೀನ್ ಆಡೋ ಅಲ್ಲಿ ಅವ್ರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಆಗಿ ಎಲ್ಲ ಟೆಕ್ನಿಷಿಯನ್ಸ್ ಇಲ್ಲಿ ದುಡಿದಿದ್ದಾರೆ. ಎಕ್ಸಿಕ್ಯೂಟಿವ್ ಆದಂಥ ಪ್ರವೀಣ್, ಮತ್ತು ಪ್ರೊಡಕ್ಷನ್ ಹೆಡ್ ಆದಂಥ ಮಹೇಶ್, ಮತ್ತು ನಮ್ಮ ಎಲ್ಲರಿಗೂ ರೀಚ್ ಮಾಡಿಸುವಂಥ ಮದಗಜ ಡೈರೆಕ್ಟರ್ ಮಹೇಶ್ ಅವ್ರಿಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಇಲ್ಲಿವರೆಗೂ ಕವಾಬನ್ನು ನೆನೆಸೋದಕ್ಕೆ ಕಾರಣ ಆದಂಥ ನನ್ನ ಹೆಂಡತಿ ಸವಿತ್ರ, ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಗೆಳೆಯ ನವೀನ್ ಕುಮಾರ್, ಮಲ್ಲಪ್ಪ ಬೇಗು, ಅವ್ರಿಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಒಟ್ಟಾರೆ ಥ್ಯಾಂಕ್ಸ್ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ಮಾತ್ರ ಹೇಳ್ತೀನಿ, ವಾಮನ ನಿಜಕ್ಕೂ ನಿಮ್ಮನ್ನೆಲ್ಲರನ್ನು ರಂಜಿಸ್ತಾನೆ. ತಾಯಿಯ ವ್ಯತೆ ನಮ್ಮ ವಾಮನನ ಕತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತಾಯಿನ ಇಷ್ಟಪಡೋರು ಪ್ರತಿಯೊಬ್ಬರು ಗುಣನ ಇಷ್ಟಪಡ್ತಾರೆ. ಯಾಕೆ ಅಂದ್ರೆ ಗುಣ ಒಳ್ಳೆಯ ಕೆಟ್ಟನ ಏಪ್ರಿಲ್ 10ನೇ ತಾರೀಕು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. And ನಿಮ್ಮ ಚೇತನ್ ಗೌಡ ಸರ್, ವಾಮನ ಸಿನಿಮಾ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಮೊದಲಿಗೆ ಏನು ನಮ್ಮ ತಾಯಿ ಸಾಲನ್ನು ರಿಲೀಸ್ ಮಾಡಿದ್ರು ವಿಜಯಲಕ್ಷ್ಮಿ ಮೇಡಮ್ ಅವರು. ನಮ್ಮ ಸಿನಿಮಾದ ಅವ್ರ ಸಿನಿಮಾ ಥರದ ಹೊರಟು ಮೇಡಮ್ ಸಾಂಗ್ ರಿಲೀಸ್ ಮಾಡಿಕೊಟ್ಟು, ದರ್ಶನ್ ಸರ್ ಟ್ರೈಲರ್ ರಿಲೀಸ್ ಮಾಡಿದ್ರು. ಅವ್ರಿಗೋಸ್ಕರ ಅಷ್ಟು ಜನ ಒಂದು ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಬಂದು ನಮ್ಮ ಸಿನಿಮಾನ ಬೆಂಬಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಕಟ್ಕೊಳ್ಳುತ್ತೆ. ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಜೈ ಡಿ ಬಾಸ್. ಇದಾದ್ಮೇಲೆ ಆಕ್ಚುಲಿ ಈ
ವಿಷಯ ಹೇಳ್ತೀನಿ. ಪ್ರತಿಯೊಬ್ಬರು ಸಹ ಏನು ಮ್ಯೂಸಿಕ್ ಟೀಮಲ್ಲಿ ಚೇತನ್ ಸರ್ ಇದ್ರು, ಅವರೊಂದು ಸಾಂಗ್ ಬರೋದು, ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರ್ಬೇಕು, ಪ್ರಮೋದ್ ಮನೋಹರ್ ಸರ್, ಪುನೀತ್ ಆರ್ಯ, ಮತ್ತೆ ಸಿಂಗರ್ಸ್ ಆದ ವಿಜಯ್ ಪ್ರಕಾಶ್ ಸರ್. ಒಂದೇ ನಿಮಿಷ ಇಲ್ಲ, ಈ ಚಿತ್ರಮಂದಿರದ ಮಾಲೀಕರು ಯಾಕಂದ್ರೆ ಏನಾದ್ರು ಕೆಟ್ಟದಾಯ್ತು ಅನ್ನೋದನ್ನ ಎಲ್ಲರೂ ಕೆಟ್ಟದ್ದು ಬರುತ್ತೆ, ದಯವಿಟ್ಟು please. ಹಾಗೆ ಇನ್ನು ಟೆಕ್ನಿಕಲ್ ಟೀಮ್, DOP ಇರ್ಬೋದು, ಎಡಿಟರ್ಸ್ ಇರ್ಬೋದು, ಸೌಂಡ್ ಇಂಜಿನಿಯರ್ಸ್ ಇರ್ಬೋದು, ತುಂಬ ಜನ ನಾವು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀವಿ, ನಾವು ಅದನ್ನು ಆರಾಧಿಸ್ತೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಬೇರೆ ಹಿಂದೆ 106 ಜನ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಲೈಟ್ ಬ್ಯಾಗ್ಸ್ ಇರ್ಬೋದು, ಪ್ರೊಡಕ್ಷನ್ ಟೀಮ್ ಇರ್ಬೋದು, ಪ್ರತಿಯೊಬ್ಬರು ಸಹ. ಹಾಗೆ ತಾರಾಗಣ ಅಂತ ಹೇಳ್ಬೇಕಾದ್ರೆ ಯಾರ ಬಗ್ಗೆ ಯಾರು ಎಷ್ಟು ಬಿಡಬೇಕು ಏನು ಗೊತ್ತಾಗಲ್ಲ. ದೊಡ್ಡ ತಾರಾಗಣ, ಅಷ್ಟು ದೊಡ್ಡ ಟೀಮ್ ಇದೆ, ನಮ್ಮ ಟೀಮ್ ಎಲ್ಲರೂ ಇಲ್ಲಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಕೇಳಿದ್ದಕ್ಕೆ ಬಂದು ಇಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡು ಪ್ರತಿಯೊಬ್ಬರು ನಮ್ಮ ಕಲಾವಿದರು ಇರ್ಬೋದು, ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಎಲ್ಲರಿಗೂ ಸಹ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ. ಜೊತೆಗೆ ಇವತ್ತು ವಿಶೇಷವಾಗಿ ಡಿ ಬಾಸ್ಗೆ ನಮ್ಮ ಧನ್ಯವಾದಗಳು. ಯಾಕೆಂತಂದ್ರೆ ನಮ್ಮ ಸಿನಿಮಾನ ಅವರು ನೋಡೋದಿದ್ದಾರೆ, 100% ಯಾವ್ದು ಅಂತ ಗೊತ್ತಿಲ್ಲ, ಇನ್ನು ಹೇಳಿದ್ದಾರೆ ಅದು ನೋಡ್ತೀವಿ ಅಂತ. ಆ ದಿನ ಹೇಳ್ತೀವಿ, ಎಲ್ಲ ಬಂದು ಇದೇ ಥರ ಸರ್ನ ಮೀಟ್ ಮಾಡೋದು. ಮತ್ತೆ ಇದೇ ರೀತಿ 10ನೇ ತಾರೀಕು ನಮ್ಮ ಸಿನಿಮಾ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾವನ್ನು ಕನ್ನಡ ಜನ ಉಳಿಸ್ಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಬರೀ ನಮ್ಮೊಬ್ಬರ ಸಿನಿಮಾ ಅಲ್ಲ, ಎಲ್ಲರ ಸಿನಿಮಾನು ಬಂದು ನೋಡಿ ಅಂತ ಹೇಳ್ತೀನಿ. ಅಲ್ಲಿ ನಮ್ಮದು ಇದು ಹಂಗಾಗಿ ಸ್ವಲ್ಪ ವಿಶೇಷವಾದ ಪ್ರೀತಿ ಮತ್ತು ಸ್ವಾರ್ಥನೂ ಇರುತ್ತೆ. ಹಂಗಾಗಿ ದಯವಿಟ್ಟು ಎಲ್ಲರೂ 10ನೇ ತಾರೀಕು ಎಲ್ಲ ಥಿಯೇಟರ್ನ ಬುಕ್ ಮಾಡಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ. ಚೇತನ್ ಗೌಡ ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮಿಂದ ಇಂತಹ ನವರಸನ್ ಸರ್ ಮತ್ತು ಮಹೇಶ್ ಸರ್ ಪ್ರಮೋಷನ್ ವಿಚಾರವಾಗಿ ಬಂದಾಗ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಮಾಧ್ಯಮ ಮಿತ್ರರು 1.5 ವರ್ಷದಿಂದ ನಾನು ಈ ಸಿನಿಮಾ ರಿಲೀಸ್ ಅದು ಇದು ಅಂತ ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರು ಸಹ ಎಲ್ಲ ಪ್ರತಿಯೊಂದು ಪತ್ರಿಕಾ ಮಾಧ್ಯಮ ಇರ್ಬೋದು, ಮೀಡಿಯಾ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಪ್ರತಿಯೊಬ್ಬರು ಸಹ ನನ್ನ ಜೊತೆ ತುಂಬ ಆತ್ಮೀಯವಾಗಿ ನಿಂತ್ಕೊಂಡಿದ್ದೀರಾ. ನನ್ನ ಸಿನಿಮಾದ ತಗೊಂಡು ಹೋಗ್ತಾ ಇದ್ದೀರಾ. ದಯವಿಟ್ಟು ನಿಮಗೆಲ್ಲ ನಾನು ಚಿರಸನಸ್ಸಂಗ ನಮಸ್ಕಾರ ಆಗ್ತೀನಿ, ಮತ್ತೆ ನಿಮ್ಗೆ ಋಣಿಯಾಗಿರ್ತೀನಿ. ಈ ಸಿನಿಮಾನ ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇದೀಗ